ಒಂದು ಟೈಮಲ್ಲಿ ನನಗೆ ವಿನೂತ್ ಅವರು ಅಂದರೆ ನಮ್ಮ ಸುರೇಖ ಅವರ ತಾಯಿ ಸುದರ್ಶನ್ ಸರ್ನ ನನಗೆ ಪರಿಚಯ ಮಾಡಿಸಿದ್ರು. ಇನ್ಫ್ಯಾಕ್ಟ್ ಆ ಸಿನಿಮಾಗೂ ಅವರು ನನಗೆ ಆರ್ಥಿಕವಾಗಿ ಆಗಿ ತುಂಬ ಸಪೋರ್ಟ್ ಮಾಡಿದರು. ಸೊ ಆ ಟೈಮಲ್ಲಿ ಅವರು ಅವ್ರ ಮಗನಿಗೆ ಒಂದು ಸಿನಿಮಾ ಮಾಡಬೇಕು ಅಥವಾ ನನ್ನ ಮಗನ್ನ ಸಿನಿಮಾಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ನನ್ನ ಹತ್ರ ಹೇಳಿದ್ರು. ಅವರು ಹೀರೋನೇ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ನನ್ನ ಮಗನ್ನ ಹೀರೋ ಆಗಿ ಲಾಂಚ್ ಮಾಡಬೇಕು ಅಂತ. ಸೊ ನನಗೆ ಆ್ಯಸ್ ಎ ಡೈರೆಕ್ಟರ್ ನನಗೆ ಒಂದು ವಿಷನ್ ಬಂತು, ಮಗ ಹೀರೋ ಅಂದರೆ ಹೀರೋ ಥರ ಇರ್ತಾನೆ ಅನ್ನೋ ಥರ ನನಗೆ ಇತ್ತು. ಆಮೇಲೆ ಸರಿ ಆಯಿತು, ನಾನು ಕತೆ ಮಾಡ್ತೀನಿ, ನಾನು ಈ ಹುಡುಗನ ನೋಡಬೇಕು ಅಂದಾಗ ಬಾಸ್ನ ನೋಡಿದೆ. ನೋಡಿ ನನಗೆ ಒಂಥರ ಆಯಿತು, ಓ ಈ ಹುಡುಗ ಹೀರೋ ಮಾಡಬೇಕು ಅಂತ. ಸರಿ, ಭಾಳ ಯೋಚನೆ ಮಾಡಿ ನಾನು ಸುದರ್ಶನ್ ಸರ್ಗೆ ಹೇಳಿದೆ, ನಿಮ್ಮ ಮಗನ್ನ ಹೀರೋ ಆಗಿ ಲಾಂಚ್ ಮಾಡೋದು ಬೇಡ, ಅವನ್ನ ಒಳ್ಳೆ ಆ್ಯಕ್ಟ್ರ್ ಮಾಡೋಣ ಫಸ್ಟು ಅಂತ. ಅದಕ್ಕೆ ಒಂದು 2-3 ದಿವಸ ಆದಮೇಲೆ ಏನಾಯಿತು, ನನಗೆ ಅಸಮಾಧಾನ ಅಂದರೆ ಈಗ ನನಗೆ ನನ್ನ ಟೀಮಲ್ಲೇ ಕೆಲವು ವಿಷಯ ನನಗೇನು ಹೇಳ್ಕೊಟ್ರು ಅಂದರೆ, ಸರ್ ಏನೋ ಮಾಡಿ ನೀವು ಬಿಟ್ಟರೆ ಬೇರೆ ಯಾರಾದರೂ ಮಾಡ್ತಾರೆ, ನಿಮ್ಗೆ ಇಂಡಸ್ಟ್ರಿ ಗೊತ್ತಲ್ವಾ, ನಾನು ಬಿಟ್ಟರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾಡಿದ್ರೆ ಬೇರೆ ಯಾರಾದರೂ ಖಂಡಿತ ಮಾಡ್ತಾರೆ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಸಿನಿಮಾ ಮಾಡೋಕ್ಕೆ, ಏನಾದರೂ ಮಾಡಿ ಅಂತ ಹೇಳಿ ನಾನು ಹೇಳ್ತಿದ್ದೆ. ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ, ಸುಮ್ಮನೆ ಏನೋ ಹಾಕಿ ದುಡ್ಡು ಇನ್ವೆಸ್ಟ್ ಮಾಡಿ ಈಗ ಮಾಡ್ತಾರೆ ಹೀರೋ ಅಂತ. ಆಮೇಲೆ ಮುಂದೆ ಏನಾದರೂ ತೊಂದರೆ ಆದಾಗ ನಮಗಂತೂ ಬುದ್ಧಿ ಇಲ್ಲ, ಅವ್ರು ಡೈರೆಕ್ಟರ್ ಅವ್ರಿಗೆ ಬುದ್ಧಿ ಇರ್ಬೋದಾಗಿತ್ತಲ್ಲ, ಹೇಳ್ಬೋದಾಗಿತ್ತಲ್ಲ. ಸೊ ಈ ಥರದ್ದೆಲ್ಲ ನಾನು ತುಂಬ ಪ್ರಸ್ತಾಪ ಮಾಡಿದಾಗ ನನಗೆ ನನ್ನ ಬ್ಯಾಕ್ ಬೋನ್ DOP ಅವರು ಅದೇ ಹೇಳ್ತಾರಲ್ಲ, ಕುಳ್ಳಗಿದ್ರೂ ಬುದ್ಧಿ ಜಾಸ್ತಿ. ಅವರು ನನಗೆ ಒಂದು 3 ದಿವಸ ಟೈಮ್ ಕೊಡಿ, ನಾನು ನಿಮಗೆ ಏನಾದರೂ ವಿಷಯ ಬಂದರೆ ಹೇಳ್ತೀನಿ ಅಂತ. ಅವರು ನನಗೆ ಹಿಂದಿ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಕೊಟ್ಟರು. ಆ ಸಿನಿಮಾ ನಾನು ಮುಂಚೆ ನೋಡಿದ್ದೆ, ಬಟ್ ಅಗೇನ್ ಅದೊಂದು ಕ್ಯಾರೆಕ್ಟರ್ನ ತೊಗೊಂಡು ಬರೀ ಒಂದು 5 ನಿಮಿಷ ಅದನ್ನು ನೋಡಿ ಅದ್ರ ಮೇಲೆ ನಾನು ಕ್ಯಾರೆಕ್ಟರ್ ಮಾಡಿ ಆಮೇಲೆ ಕಿರಣ್ ರಾಜು ಕ್ಯಾರೆಕ್ಟರ್ನ ಡೆವಲಪ್ ಮಾಡಿ ನಾನು ಸುದರ್ಶನ್ ಅವರಿಗೆ ಹೇಳಿದೆ, ಈ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಒಳ್ಳೆ ನಟನಾಗಿ ಫಸ್ಟ್ ಮಾಡೋಣ, ಆಮೇಲೆ ಅವರವರ ಹಣೆ ಬರ ಅವರವರ ಲಕ್ಕು, ಹೀರೋ ಆಗ್ತಾನೋ ಇನ್ನೊಂದು ಆಗ್ತಾನೋ ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಸರಿ, ಅವ್ರು ಸುದರ್ಶನ್ ಹೇಳಿದ್ರು, ನಂದೇನಿಲ್ಲ ಸರ್, ನೀವು ನನ್ನ ಮಗನ ಹತ್ರ ಕೇಳಿ ನೋಡಿ, ಅವನು ಏನು ಮಾಡೋದು ಓಕೆ ಅಂತ. ಅವ್ನಿಗೆ ಒಂದೇ ಮಾತು ನಾನು ಕೇಳಿದ್ದು, ಐ ಥಿಂಕ್ ಭರ್ಜರಿ ಗಂಡು ಸೆಟ್ಟಲ್ಲಿ ಹೇಳಿದೆ ಅನ್ಸುತ್ತೆ, ಇಲ್ಲಿ ಹತ್ರ ಬಾ ಅಂದೆ. ಬಂದು, ನಿನಗೆ ಹೀರೋ ಆಗಬೇಕಾ ಅಥವಾ ಜನ ನೀನು ನೋಡಿದ ತಕ್ಷಣ ವಿಸಲ್ ಹೊಡಿಬೇಕಾ, ಎರಡರಲ್ಲೊಂದು ಹೇಳು ಅಂದೆ. ಅವನು, ಇಲ್ಲ ಸರ್, ನಾನು ನೋಡಿದ ತಕ್ಷಣ ಜನ ವಿಸಲ್ ಹೊಡಿಬೇಕು. ಸರಿ, ಹಾಗಾದ್ರೆ ನಾನು ಹೇಳ್ದಂಗೆ ಕೇಳು ಅಂತ. ಆಯಿತು, ನೀನು ಹೇಳ್ದಂಗೆ ಕೇಳ್ತೀನಿ. ಸೊ ಅಲ್ಲಿಗೆ ಮುಗೀತು ಆವತ್ತಿಂದ. ಸೊ ಈ ಸ್ಟೇಜ್ಗೆ ಅವ್ನು ಹೆಂಗಿದ್ದ ಅಂದರೆ, ನೀವು ಭರ್ಜರಿ ಗಂಡಲ್ಲಿ ಒಂದು ಸೀನಲ್ಲಿ ಇದೆ ನೋಡಿ, ಈ ಥರ ಒಬ್ಬ ಹೀರೋ ಅಥವಾ ಒಬ್ಬ ನಟ ಈ ಟ್ರಾನ್ಸ್ಫಾರ್ಮೇಷನ್ ಬರೋಕ್ಕೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಇವತ್ತು. ಅವ್ನ ಸ್ಟೈಲು ಅದೆಲ್ಲ ನೋಡಿ ಒಂದು ಜೋರಾಗಿ ಚಪ್ಪಾಳೆ ಹೊಡಿದ್ರು. ತುಂಬ ಅವನು ಮಾತಾಡಲ್ಲ ಅಷ್ಟೇ, ಬಟ್ ನಾನು ಒಬ್ಬ ಪ್ರೊಡ್ಯೂಸರ್ ಮಗ ಅಥವಾ ನನಗೆ ಅವಕಾಶ ಕೊಟ್ಟರೆ ನಾನು ಹೇಳ್ತಿಲ್ಲ, ನಾನು ತುಂಬ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಅವನು ಎಷ್ಟು ಫಾಸ್ಟ್ ಲರ್ನರ್ ಅಂದರೆ, ಅವನು ಸೆಟ್ಟಲ್ಲೂ ಅಷ್ಟೇ. ಮೇ ಬಿ ಮೊದಲನೇ ದಿವಸ ನಾವು ಅವನ್ನ ಇಟ್ಕೊಂಡೇ ಶೂಟ್ ಮಾಡಿದ್ವಿ. ಮೊದಲನೇ ದಿವಸ 2 ದಿವಸ ಅಷ್ಟೇ ಅವ್ನು ಸ್ವಲ್ಪ ಏನೋ ಒಂದು ಇಕ್ಕಟ್ಟು. ಅವನಿಗೆ ಮೇನ್ ಪ್ರಾಬ್ಲಮ್ ಅಂದರೆ ನಮ್ಮ ಬೆಂಗಳೂರು ಲ್ಯಾಂಗ್ವೇಜ್ ಬರೋಲ್ಲ, ಅವ್ನು ಬೀದರ್ ಲ್ಯಾಂಗ್ವೇಜಲ್ಲಿ ಉಗಿ ಅಂದರೆ ಗೊತ್ತಲ್ವ ನಿಮಗೆ, ಉತ್ತರ ಕರ್ನಾಟಕದವರು. ಇನ್ಫ್ಯಾಕ್ಟ್ ಸುದರ್ಶನ್ ಸರ್ ಅಷ್ಟೇ, ಅವ್ರ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ. ಅವ್ರನ್ನ ಬೇರೆ ಯಾರನ್ನಾದ್ರೂ ಬೈತಾ ಇರ್ತಾರೆ ಫೋನಲ್ಲಿ, ಅದು ನಾನು ಎದುರುಗಡೆ ಇದ್ದೀನಲ್ಲಪ್ಪ ಅಂತ ಅನಿಸುತ್ತೆ. ಸೊ ಆ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ ಬಿಟ್ಟರೆ ಅವನು ತುಂಬ ಫಾಸ್ಟಾಗಿ ಟ್ರಾನ್ಸ್ಫಾರ್ಮೇಷನ್ ಹೇಳ್ದ. ಆಮೇಲೆ ಇನ್ನೊಂದು ಹೇಳ್ದ, ಎಲ್ಲ ಕಲಿಸಿದ್ದು ಪ್ರಸಿದ್ಧ ಸರ್ ಅಂತ. ಅವ್ರ ತಂದೆಗೆ ನಾನು ವಾರ್ನ್ ಮಾಡಿಬಿಟ್ಟು, ಅವ್ನು ಸಿಗರೇಟ್ ಸೇರ್ತಾನೆ, ಬಟ್ ನಾನು ಸೇದಲ್ಲ ಸಿಗರೇಟು, ಅವನು ಕ್ಯಾರೆಕ್ಟ್ರಿಗೆ ಸೇರ್ತಾನೆ, ನನ್ನನ್ನು ಬೈಕೋಬೇಡಿ, ಅವನೇನು ಅಡಿಕ್ಟ್ ಆದ್ರೆ ಅಂತ. ಯಾಕಂದರೆ ಅಷ್ಟೊಂದು ಸಿಗರೇಟ್ ಸೇದೋ ಅಂಥ ಕ್ಯಾರೆಕ್ಟ್ರು. ಸೊ ಇದು ಗಿಲ್ಲಿ ಸ್ಯಾಂಡಲ್ವುಡ್ಗೆ. ಈಗ ಆಲ್ರೆಡಿ ಟೀಸರ್ ನೋಡಿರೋರು ಹೇಳ್ತಾ ಇದ್ದಾರೆ, ಅವನು ನಿಮಗೆಲ್ಲ ಗೊತ್ತಿರಬೇಕು, ದುನಿಯಾಲಿ ಲೂಸ್ ಮಾದ ಅಂತ ಒಂದು ಕ್ಯಾರೆಕ್ಟರ್ ಬಂದಿತ್ತು. ಈಗ ಶೋಭರಾಜ್ ಅವ್ರು ಬಾಯ್ಬಿಟ್ರು ಹೇಳೋದು, ಪ್ರಸಿದ್ಧ ಎಲ್ರಿ ಕರ್ಕೊಂಬಂದ್ರಿ ನೀವು, ಅವ್ನು ನೋಡೋಕೆ ಒಳ್ಳೆ ಲೂಸ್ ಮಾದ ಥರನೇ ಇದ್ದಾನೆ ಅಂತ. ನಾನು ಐ ವಿಲ್ ಬಿ ವೆರಿ ಹ್ಯಾಪಿ ಅವ್ನಿಗೆ ಒಂದು ಒಳ್ಳೆ ಫ್ಯೂಚರ್ ಬಂದರೆ. ಆಮೇಲೆ ನಾನು ನಮ್ಮ ಪ್ರೊಡ್ಯೂಸರ್ಗೆ ಏನು ಮಾತು ಕೊಟ್ಟಿದ್ದೆ ಅದನ್ನು ನನಗೆ ಸ್ಯಾಟಿಸ್ಫೈ ಆಗಿದೆ. ಅವನು ಖುಷಿಯಾಗಿದ್ದಾನೆ ಅನಿಸುತ್ತೆ, ಪ್ರೊಡ್ಯೂಸರ್ಸು ಖುಷಿಯಾಗಿದ್ದಾರೆ ಅನಿಸುತ್ತೆ ಅವನ ಕ್ಯಾರೆಕ್ಟ್ರು ಇಂದ. ಸೊ ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಸ್ಪೆಷಲಿ ಪ್ರೆಸ್ ಅವರು ಅವನಿಗೆ ಆದಷ್ಟು. ಯಾಕಂದರೆ ನಾನು ಗಿಸ್ಟರ್ಲೆಲ್ಲ ಏನು ಟೀಸರ್ ಬರೋವರೆಗೂ ಅವನದೆಲ್ಲೂ ಫೋಟೋ ಹಾಕ್ಬಾರ್ದು, ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಇರಬೇಕು ಅಂತ ಇದು. ಬಟ್ ಸಿನಿಮಾಲಿ ಇನ್ನೂ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಆಟ ಆಡಿದ್ದಾನೆ ಅವನು, ಅಂದರೆ ನಮಗೆ ಸರ್ಪ್ರೈಸ್ ಆಗೋದು.